ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಅಗತ್ಯವೆಂದು ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಅಭಿಪ್ರಾಯಪಟ್ಟರು. ಸೋಮವಾರಪೇಟೆ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ ನಾಟ್ಯಕಲಾ ನೃತ್ಯ ಶಾಲೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಾಗಿದೆ. ಆದ್ದರಿಂದ ಇಂಥ ನಾಟ್ಯ ಶಾಲೆಗಳು ಅವಶ್ಯಕ ಎಂದರು. ಗೆಜ್ಜೆಯ ನಿನಾದಕ್ಕೆ ತಾಳ ಹಾಕಲಿಕ್ಕೆ ಅಭಿಷೇಕ್ ಮತ್ತು ಅವರ ತಂಡ ಹೊರಟಿದ್ರು. ಕಲೆ ಎನ್ನುವುದು ಎಲ್ಲರಿಗೂ ಒಲಿಯೋದಿಲ್ಲ. ಕಲೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ದೈವದತ್ತವಾಗಿ ಬರುತ್ತದೆ, ಆಗ ಮಾತ್ರ ಆ ಕಲೆ ಅನಾವರಣವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಲೆ ಅನಾವರಣ ಮಾಡಿದ್ದು ನನಗೆ ಗೊತ್ತಿದ್ದಾಗೆ ವಿನೋದ್ ಕರ್ಕೇರ್ ಅವರು. ಸುಮಾರು 20-25 ವರ್ಷಗಳಿಂದ ನಾನು ವಿನೋದ್ ಕರ್ಕೇರ್ ಅವನ ಬಹಳ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ. ಅವರ ಕರಡಿಯಲ್ಲಿ ಅನೇಕ ಶಿಷ್ಯಂದಿರು ಇವತ್ತು ಹೊರಚಿಮ್ಮಿದ್ದಾರೆ. ಅದರಲ್ಲಿ ರಾಹುಲ್ ಕೂಡ ಒಬ್ಬರು. ಮುಖ್ಯ ಅತಿಥಿ ಪತ್ರಿಕಾ ಭವನದ ಅಧ್ಯಕ್ಷ ಎಸ್ ಮಹೇಶ್ ಮಾತನಾಡಿ, ಇಂದಿನ ಮಕ್ಕಳು ಬಹಳ ಬುದ್ಧಿವಂತರು. ಒಬ್ಬರೊಳಗೆ ಒಂದೊಂದು ಪ್ರತಿಭೆ ಇರುತ್ತೆ, ಅವುಗಳನ್ನು ಗುರುತಿಸಬೇಕು. ಶಾಲೆಯ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆ ಅವಶ್ಯಕವೆಂದರು. ಹಿಂದೆ ನೀವೆಲ್ಲ ಕೇಳಿರ್ಬೋದು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆಯ ಪಾತ್ರ ಇದೆ ಅಂತ ಹೇಳಿ. ಆದರೆ ಇವತ್ತು ಕಾಲ ಬದಲಾಗಿದೆ. ಅದೇ ರೀತಿ ಯಶಸ್ವಿ ಮಹಿಳೆಯ ಹಿಂದೆ ಪುರುಷನ ಪಾತ್ರ ಕೂಡ ಇದೆ ಅನ್ನುವಂಥದ್ದು ಎಲ್ಲರೂ ಗಮನಿಸಬೇಕು. ಅವರವರ ವೈಯಕ್ತಿಕ ವಿಚಾರಗಳು, ಏನು ಮಾಡೋಕ್ಕಾಗಲ್ಲ. ಆದರೆ ಜಗಜ್ಜಾಹೀರಾಗಿ ಬಂದಿರುವಂಥದ್ದು ಹೌದು. ಹೇಳುವಂಥದ್ದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಅದನ್ನ ನಮಗೆ ಆಗಿರುವಂತಹ ಅನುಭವಗಳನ್ನ ಅದು ನಮ್ಮನ್ನ ಆ ರೀತಿ ಮಾಡಿರುತ್ತೆ ಅಂತ ಹೇಳಿ ನಾವಾದರೂ ಭಾವಿಸ್ಕೊಂಡಿರ್ಬೋದು. ಬಹುಶಃ ಇವತ್ತು ಮಾಧ್ಯಮಗಳು ಎಷ್ಟು ಬಲಶಾಲಿ ಆಗಿದ್ದಾವೆ ಅನ್ನುವಂಥದಕ್ಕೆ ಇವತ್ತು ಉದಾಹರಣೆ ಇರುವಂತಹ ಇವತ್ತಿನ ಈ ಪ್ರತಿಭೆಗಳು. ಇವತ್ತು ಏನು ನಮ್ಮ ಟಿವಿ ಚಾನೆಲ್ಗಳು, ಮಾಧ್ಯಮಗಳು ಅನ್ನುವಂಥದ್ದು ಇದ್ದು ಅವಕಾಶಗಳನ್ನ ಕೊಡದಲ್ಲೇ ಹೋಗಿದ್ರೆ ಇವತ್ತು ಇಂತಹ ಪ್ರತಿಭೆಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿತ್ತಿಲ್ಲ. ಇಂತಹ ಡ್ಯಾನ್ಸ್ ಶಾಲೆಗಳು. ರಾಷ್ಟ್ರೀಯ ನೃತ್ಯ ತರಬೇತುದಾರ ವಿನೋದ್ ಕರ್ಕೇರ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಪರ್ಧಾ ವಿಜೇತ ರಾಹುಲ್ ರಾವ್, ಕಿರುತೆರೆ ನಟ ಪ್ರವೀಣ್, ಕಿರುತೆರೆ ನಿರ್ದೇಶಕ ಅನಿಲ್ ಪೂಜಾರಿ, ಕೆಟಿಡಿಒದ ತಾಲೂಕು ಅಧ್ಯಕ್ಷ ರವಿ, ಕಾಗಡಿಕಟ್ಟೆ ಅಯ್ಯಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಜಗದೀಶ್, ವಾಹನ ಚಾಲಕರ ಸಂಘದ ಮಾಜಿ ಅಧ್ಯಕ್ಷ ಗಂಗಾ, ಜೆಸಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ರುಬೀನಾ, ನಾಟ್ಯ ಕಲಾ ಶಾಲೆಯ ಅಭಿಷೇಕ್, ಅಜಿತ್, ದೀಪಕ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಭಿ ಅವರ ನಾಟ್ಯಕಲಾ ಡ್ಯಾನ್ಸ್ ಸ್ಟುಡಿಯೋ. ಅಭಿ ನಾನು ಒಂದೇ ಡ್ಯಾನ್ಸ್ ಟೀಮಲ್ಲಿ ಇದ್ದಿದ್ದು. ಮೇಡಮ್ ಹೇಳಿದಾಗೆ ಅಣ್ಣ ನಮಗೆ ಟ್ರೈನ್ ಮಾಡ್ತಾ ಇದ್ರು ತುಂಬ ವರ್ಷಗಳ ಹಿಂದೆ. ಈಗ ಅವನು ತನ್ನ 2ನೇ ಬ್ರಾಂಚ್ನ ಓಪನ್ ಮಾಡ್ತಾ ಇದ್ದಾನೆ. ಅಜಿತ್ ಜೊತೆ ಸೇರಿಕೊಂಡು ಅವರಿಬ್ಬರಿಗೂ, ಅಭಿಷೇಕ್ ಹಾಗೂ ಅಜಿತ್ಗೆ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ನಮ್ಮ ಸೋಮವಾರಪೇಟೆಯಲ್ಲಿ ಹೊಸ ಒಂದು ಡ್ಯಾನ್ಸ್ನ ಬ್ರಾಂಚ್ ಓಪನ್ ಆಗ್ತಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ. ಯಾಕಂದ್ರೆ ನಾನು ಜಾಸ್ತಿ ನನ್ನ ಹೊಗಳು ಬಿಟ್ರು ಅಂತ ನನಗೆ ಕೊನೆಗೆ ಅವರು ಅದಕ್ಕೆ ಸಂದೇಶ ಕೂಡ ಕೊಟ್ರು, ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಕೆಲವರಿಗೆ ಗೊತ್ತಿಲ್ಲದವ್ರಿಗೆ ಯಾರಪ್ಪ ಇದು ವಿನೋದ್ ಸರ್ ಅಂತ ಹೇಳ್ಕೊಂಡು ಒಂದು ಕುತೂಹಲ ಬಂದಿರ್ಬೋದು. ನನ್ನ ಒಂದು ಸೋಮವಾರಪೇಟೆಯಲ್ಲಿ ನನ್ನ ಹಲವಾರು ಸ್ನೇಹಿತರಿದ್ದರೆ. ಇಲ್ಲಿಗೆ ಹಲವಾರು ನಾಡಿಗೆ, ನಮ್ಮ ರಾಷ್ಟ್ರಕ್ಕೆ ಕ್ರೀಡಾಪಟುಗಳನ್ನು, ಕಲಾವಿದರನ್ನು ಕೊಟ್ಟಿರುವಂತಹ ಖ್ಯಾತಿ ನಮ್ಮ ಸೋಮವಾರಪೇಟೆ ಇದೆ. ಇವತ್ತು ವಿಶ್ವದ ನಂಬರ್ 1 ಟೆನ್ನಿಸ್ ಆಟಗಾರ ಡಬಲ್ಸ್ ನಲ್ಲಿ ರೋಹನ್ ಬೋಪನ್ನ ಅವರು ಕೂಡ ಇದ್ದಾರೆ. 43ನೇ ವಯಸ್ಸಿನಲ್ಲೂ ಕೂಡ ಅವರು ಇವತ್ತು ಆಡ್ತಾ ಇದ್ದಾರೆ, ವಿಶ್ವದ ನಂಬರ್ 1 ಆಟಗಾರ.